ವೀಕ್ಷಕರೇ, ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಸುತ್ತಮುತ್ತ ಕಾಡು ಕೋಣಗಳ ಹೆಂಡು ಪ್ರತ್ಯಕ್ಷ. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಸರ್ಕಾರಿ ಶಾಲೆ ಮುಚ್ಚುವ ನೀತಿ ಖಂಡಿಸಿ ರಾಜ್ಯಘಟ್ಟದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿ ಪೋಷಕರ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕ ಹೆಚ್ಚಳ ಖಂಡಿಸಿ ಪ್ರತಿಭಟನೆ ನಡೆಸಿದ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘ. ವಾರ್ತೆಗಳ ವಿವರ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಗಡಿ ಭಾಗದಲ್ಲಿರುವ ಗುಡ್ ಫೇಟಾ ಎಸ್ಟೇಟ್ನ ಸುತ್ತಮುತ್ತ ಕಳೆದ ಸುಮಾರು 20 ದಿನಗಳಿಂದ 7-8 ಕಾಡು ಕೋಣಗಳ ಗುಂಪು ಕಾಣಿಸಿಕೊಂಡಿದೆ. ಮಲೆನಾಡು ಭಾಗವಾದ ಅರೇಹಳ್ಳಿ ಹಾಗೂ ಸುತ್ತಮುತ್ತಲಿನಲ್ಲಿ ಈ ಹಿಂದೆ ಕಾಡಾನೆಗಳ ಹಾವಳಿ ವಿಪರೀತವಾಗಿದ್ದ ಕಾರಣ ಕೃಷಿಕರು 16 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿ ಪೋಷಿಸಿದಂತಹ ವಿವಿಧ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಸೋಲಾರ್ ವಿದ್ಯುತ್ ತಂತಿ ಬೇಲಿಯತ್ತ ಮೊರೆ ಹೋದ ಪರಿಣಾಮ ಕೆಲ ತಿಂಗಳಿನಿಂದ ಕಾಡಾನೆಗಳು ದೂರ ಸರಿದು ತುಸು ನಿಟ್ಟುಸಿರು ಬಿಡುವಂತಾಗಿದೆ. ಇದರ ಬೆನ್ನಲ್ಲೇ ಹಲವು ದಿನಗಳಿಂದ ಕಡೆಗರ್ಜೆ ಹಾಗೂ ಸುತ್ತಮುತ್ತಲಿನಲ್ಲಿ ಸುಮಾರು 7-8 ಕಾಡುಕೋಣಗಳ ಗುಂಪು ಪ್ರತ್ಯಕ್ಷವಾಗಿದ್ದು ಇದೀಗ ಹಲವರಲ್ಲಿ ಆತಂಕ ಎದುರಾಗಿದೆ. ಸದ್ಯ ಇಲ್ಲಿಯವರೆಗೆ ಕಾಡುಕೋಣಗಳಿಂದ ಸ್ಥಳೀಯರಿಗೆ ಯಾವುದೇ ಅನಾಹುತಗಳಾಗದಿರುವುದು ಕಂಡುಬಂದಿಲ್ಲ ಎಂಬುದೇ ತುಸು ನಿರಾಳತೆಗೆ ಕಾರಣವೆನಿಸುತ್ತದೆ. ಅದೇನೇ ಇರಲಿ, ಸುತ್ತಮುತ್ತಲಿನ ಕೃಷಿಕರು, ತೋಟದ ಕೂಲಿ ಕಾರ್ಮಿಕರು ಜಾಗೃತಿಯಿಂದ ಇರುವುದು ಉತ್ತಮ ಹಾಗೂ ಕಾಡುಕೋಣಗಳ ಚಲನವಲನಗಳ ಬಗ್ಗೆ ಅರಣ್ಯ ಇಲಾಖೆಯು ಆಗಿಂದಾಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ನೀಡುವುದು ಸುರಕ್ಷಿತ ಎಂಬುದು ಹಲವರ ಅಭಿಪ್ರಾಯವಾಗಿದೆ. ರಾಜ್ಯದ ಸರ್ಕಾರಿ ಶಾಲೆಗಳ ವಿಲೀನ ಮುಚ್ಚುವಿಕೆಯ ವಿರುದ್ಧ ಎಐಡಿಎಸ್ಒ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರಾಜ್ಯಘಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಸೇರಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ಶಾಲೆಯನ್ನು ಭುವನಹಳ್ಳಿಯ ಸರ್ಕಾರಿ ಶಾಲೆಗೆ ವಿಲೀನಗೊಳಿಸಲು ಸರ್ಕಾರ ಮುಂದಾಗಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ, ರಾಜ್ಯ ಉಪಾಧ್ಯಕ್ಷೆ ಚಂದ್ರಕಲಾ, ಜಿಲ್ಲಾ ಸಹ ಸಂಚಾಲಕಿ ಸುಷ್ಮಾ, ಕಾರ್ಯಕರ್ತರು ರಂಗನಾಥ್, ತರುಣ್ ಹಾಗೂ ರಾಜ್ಯಘಟ್ಟ ಗ್ರಾಮದ ಧರ್ಮಪಾಲ, ಪುರುಷೋತ್ತಮ್, ರಮೇಶ್, ಗಂಗಾಧರ್, ಕಮಲಮ್ಮ, ಗಿರೀಶ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರವು ಲಾರಿಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕವನ್ನು ನವೆಂಬರ್ 17ರಿಂದ ಗಣನೀಯವಾಗಿ ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಹಾಸನ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಹೆಚ್ಚಿದ ಶುಲ್ಕದಿಂದ ವಾಹನ ಮಾಲೀಕರ ಬದುಕೆ ಅಸ್ತವ್ಯಸ್ತವಾಗಲಿದೆ ಎಂದು ಆರೋಪಿಸಿದ ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಇಂಧನದ ದಿನನಿತ್ಯ ಏರಿಕೆಯಾಗುತ್ತಿರುವ ಬೆಲೆ, ಸ್ಪೇರ್ ಪಾರ್ಟ್ಸ್ಗಳ ದುಬಾರಿ, ಇನ್ಶೂರೆನ್ಸ್ ವೆಚ್ಚ, ಟೋಲ್ ಶುಲ್ಕ, ರಿಪೇರಿ ಹಾಗೂ ವಾಹನ ನಿರ್ವಹಣೆಗೆ ಬೇಕಾಗಿರುವ ಹಣ ಇತರೆ ಹೆಚ್ಚಳದಿಂದಲೇ ಲಾರಿ ವಲಯ ಈಗಾಗಲೇ ಭಾರಿ ನಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಎಫ್ಸಿ ಶುಲ್ಕ ಹೆಚ್ಚಳ ಲಾರಿ ಮಾಲೀಕರ ಮೇಲೆ ಅಸಹನೀಯ ಹೊರೆ ಸೃಷ್ಟಿಸಿದೆ. ಅಪಾರ ಬಂಡವಾಳ ಹೂಡಿ ದಿನ ರಾತ್ರಿ ಶ್ರಮಿಸಿ ಸಾಗಾಣಿಕೆ ಸೇವೆ ನಿಭಾಯಿಸುತ್ತಿರುವ ಲಾರಿ ಮಾಲೀಕರು ಮತ್ತು ಚಾಲಕರ ಬದುಕು ಈಗಾಗಲೇ ಆವರ್ತಕ ಸಾಲದ ಚಕ್ರದಲ್ಲಿ ಸಿಲುಕಿದೆ. ಇದಕ್ಕೆ ಎಫ್ಸಿ ಶುಲ್ಕ ಏರಿಕೆ ಮತ್ತೊಂದು ಬಿಗಿ ಹೊಡೆತ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘದ ಸುರೇಶ್, ಕೆಕೆ, ಶೇಖ್ ಅಹಮದ್, ಮಂಜುನಾಥ್ ಸೇರಿದಂತೆ ಹಲವಾರು ಗೂಡ್ಸ್ ಶೆಡ್ ಸದಸ್ಯರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ಗೊಲ್ಲ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಿಸಲು ಮುಂಬರುವ ಸಚಿವ ಸಂಪುಟದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಹಾಸನ ಜಿಲ್ಲಾ ಗೊಲ್ಲ ಸಂಘದ ಉಪಾಧ್ಯಕ್ಷ ಹೊನ್ನೇಗೌಡ ತಿಳಿಸಿದರು. ನಮ್ಮ ರಾಜ್ಯದಲ್ಲಿ ಗೊಲ್ಲ ಯಾದವ ಸಂಘ ಸಮುದಾಯ ಸುಮಾರು 19 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಇದರ ನಂತರ ಶ್ರೀ ಎ ಕೃಷ್ಣಪ್ಪನವರ ನಂತರ ನಮಗೆ ಸಚಿವ ಸ್ಥಾನ, ರಾಜ್ಯ ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಇದುವರೆಗೂ ನಮ್ಗೆ ಯಾವುದೂ ದೊರಕಿಸ್ಕೊಟ್ಟಿಲ್ಲ. ಈಗ ನಮಗೆ ಪ್ರಸ್ತುತ ಡಿ ಟಿ ಶ್ರೀನಿವಾಸ್ ಅಂತ ಹೇಳಿ ಒಬ್ಬರು MLC ಇದ್ದಾರೆ. ನಾವು ಅವರು ವಿದ್ಯಾವಂತರು ಮತ್ತು ಈಗಾಗಲೇ ಇವರು ಈ ಆಗ್ನೇಯ ಶಿಕ್ಷಕ ಕ್ಷೇತ್ರದಿಂದ ಪ್ರತಿನಿಧಿಸಿ ಹೆಚ್ಚು ಬಹುಮತಗಳಿಂದ ಗಳಿಸಿದ್ದಾರೆ. ಆ ರಾಜ್ಯ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮ ಈಗ ರಾಜ್ಯ ಗೊಲ್ಲ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಜೊತೆಗೆ ಪ್ರವರ್ಗ 1 ಅಂದರೆ 95 ಜಾತಿಗಳು ಬರುವಂಥ ಪ್ರವರ್ಗ 1ಗಳ ಅಧ್ಯಕ್ಷರು ಕೂಡ ಆಗಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈಗಾಗಲೇ ತುಮಕೂರು, ಚಿಕ್ಕೋಡಿಯಲ್ಲಿ ಸಮಾವೇಶಗಳನ್ನು ನಡೆಸಿ ಅತಿ ಅದ್ಭುತವಾಗಿ ಸಂಘದ ಸಂಘಟನೆಯಲ್ಲಿ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ. ನಮಗೆ ಅವ್ರಿಗೆ ಸಚಿವ ಸ್ಥಾನ ಕೊಡಲಿ ಅಂತೇಳಿ ಈ ಮೂಲಕ ಅವ್ರನ್ನ ಈ ಸರ್ಕಾರನ
ಆಗ್ರಹಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಘದ ಹಿರಿಯರು ಕೃಷ್ಣಪ್ಪ, ಗೋವಿಂದರಾಜು, ಕೇಶವಗೌಡ, ನರಸಿಂಹಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ. ಹಾಸನದ ನಂಬರ್ 1 ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ. ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ. ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ನರರೋಗ, ಮೂಳೆ ತಜ್ಞರು, ಕ್ಯಾನ್ಸರ್, ENT, ಯೂರಾಲಜಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ, ಟ್ರೂಮಾ ಸೆಂಟರ್, ಜನರಲ್ ಸರ್ಜನ್, ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್, MICU ಮತ್ತು NICU ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ. ದಿನದ 24 ಗಂಟೆಯೂ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ. ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ. ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್, ಗಂಧದ ಕೋಟೆ ಮುಂಭಾಗ, RC ರಸ್ತೆ, ಹಾಸನ. ಫೋನ್ ನಂಬರ್ 08172 265033 884022 446.
ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಸನ ಇವರ ವತಿಯಿಂದ ಪೋಕ್ಸೋ ಕಾಯ್ದೆ ಹಾಗೂ ಮಾನಸಿಕ ಆರೋಗ್ಯ ಜಾಗೃತಿ ಮತ್ತು ಕನ್ನಡದ ಮಹತ್ವ ಕಾರ್ಯಕ್ರಮವನ್ನು ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಪಿಎಸ್ಐ ಎಸ್ಜಿ ಪಾಟೀಲ್, ಬೇಲೂರು ಪೊಲೀಸ್ ಠಾಣೆ ಕಳೆದ 4 ವರ್ಷಗಳಿಂದ 35 ಪೋಕ್ಸೋ ಪ್ರಕರಣಗಳಾಗಿವೆ. ಅಷ್ಟೂ ಜನ ಆರೋಪಿಗಳು ಜೈಲಿಗೆ ಹೋಗಿದ್ದಾರೆ. ಪೋಕ್ಸೋ ಕಾಯ್ದೆ ಕೇವಲ ಕಾನೂನು ಅಲ್ಲ, ಇದು ಮಕ್ಕಳ ಭವಿಷ್ಯವನ್ನು ರಕ್ಷಿಸುವ ಗಟ್ಟಿಯಾದ ಗುರಿ ಹೊಂದಿದ ಕವಚ. ನಮ್ಮ ಠಾಣಾ ಮಟ್ಟದಲ್ಲೂ ಮಕ್ಕಳ ಮೇಲಿನ ಯಾವುದೇ ರೀತಿಯ ದೌರ್ಜನ್ಯಕ್ಕೆ ಶೂನ್ಯ ಸಹನೆ ನೀತಿ ಅನುಸರಿಸಲಾಗುತ್ತಿದೆ. ಯಾರೇ ತಪ್ಪಿತಸ್ಥರಾಗಿದ್ದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ಕಾನೂನಿನ ಕರ್ತವ್ಯ ಮಾತ್ರವಲ್ಲ, ಮಾನವೀಯತೆಯ ಜವಾಬ್ದಾರಿಯೂ ಹೌದು ಎಂದು ಹೇಳಿದರು. ಮಕ್ಕಳನ್ನ ಕುರಿತು ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತಾ, ನಮ್ಮ ಬೇಲೂರು ಪೊಲೀಸ್ ಠಾಣೆ ಇಲ್ಲಿವರೆಗೂ ನವೆಂಬರ್ 2025 ಸುಮಾರು ಕಳೆದ 3 ವರ್ಷಗಳಿಂದ 2022, 2023, 2024, 2025 ಕಳೆದ 4 ವರ್ಷಗಳಿಂದ ಎಷ್ಟು ಪೋಕ್ಸೋ ಕೇಸ್ ಆಗಿದೆ ಅಂತಂದ್ರೆ 35 ಪೋಕ್ಸೋ ಕೇಸ್ಗಳಾಗಿವೆ. ಕೇಳಬೇಕಿಲ್ಲ, 35 ಪೋಕ್ಸೋ ಕೇಸ್ಗಳಂತಂದ್ರೆ 35 ಕೇಸ್ಗಳಲ್ಲಿ ಯಾರು ಆರೋಪಿದಾರೆ ಅವರೆಲ್ಲ 35 ಜನನು ಜೈಲಿಗೆ ಹೋಗಿದ್ದಾರೆ. ಏನು ಇದು ಪೋಕ್ಸೋ ಕಾಯಿದೆ,
ಯಾಕೆ ಇದನ್ನ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಅಂತಂದ್ರೆ, ಮಕ್ಕಳ ಹಕ್ಕುಗಳನ್ನ, ಮಕ್ಕಳ ಸುರಕ್ಷತೆಯ ರಕ್ಷಣೆ ಬಗ್ಗೆ, ಅವರ ಬೆಳವಣಿಗೆಯ ಬಗ್ಗೆ ಅತ್ಯಂತ ಕಠಿಣವಾದ ಕಾಯಿದೆಯನ್ನ ಕೇಂದ್ರ ಸರ್ಕಾರ 2012ರಲ್ಲಿ ನವೆಂಬರ್ 14 ಏನಿದೆ, ಏನು ಇಂಪಾರ್ಟೆನ್ಸ್ ಡೇ ಇದು? ಮಕ್ಕಳ ದಿನಾಚರಣೆಯ ದಿನ 2012ನೇ ಇಸ್ವಿಯಲ್ಲಿ ಈ ಪೋಕ್ಸೋ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಏನು ಪೋಕ್ಸೋ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012 ಪೋಕ್ಸೋ. ನಾನು ಈಗಾಗಲೇ ಹೇಳಿದೆ, ಮಕ್ಕಳ ಹಕ್ಕುಗಳು, ರೈಟ್ ಟು ಎಜುಕೇಶನ್, ರೈಟ್ ಟು ಲೈಫ್, ರೈಟ್ ಟು ಪ್ರೊಟೆಕ್ಷನ್, ರೈಟ್ ಟು ಫುಡ್, ಬೇರೆ ಬೇರೆ ರೀತಿಯ ಮಕ್ಕಳ ಹಕ್ಕುಗಳನ್ನ ಪ್ರತಿಪಾದಿಸ್ತಾ ಹೋಗ್ತಾರೆ ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿ. ಇವುಗಳಲ್ಲಿ ರೈಟ್ ಟು ಪ್ರೊಟೆಕ್ಷನ್ ಅಂತ ಬಂದಾಗ, ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ರಕ್ಷಣೆಯನ್ನು ಒದಗಿಸ್ತಾ ಇದ್ದೀವಿ ನಮ್ಮ ಸಾಮಾಜಿಕ ದಿನಗಳಲ್ಲಿ ಅಂತಂದ್ರೆ, ಈಗ ತಾನೇ ಮಾತಾಡಿದ ಸಾಮಾಜಿಕ ಆರೋಗ್ಯ ಕೂಡ ನಮಗೆ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿ. ನಾವು ಸುತ್ತಮುತ್ತಲ ನಾವೆಷ್ಟೇ ದಷ್ಟಪುಷ್ಟವಾಗಿ ಒಳ್ಳೆಯ ಆಹಾರ, ಒಳ್ಳೆಯ ನಿದ್ರೆ ಎಲ್ಲವನ್ನ ಪಡ್ಕೊಂಡಿರ್ತೀವಿ, ಬಟ್ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ವಾತಾವರಣ ನಮಗೆ ಬೆಳೆಯಲಿಕ್ಕೆ ಅವಕಾಶ ಕೊಡಲಿಲ್ಲ. ದೌರ್ಜನ್ಯ ರೀತಿಯಂತ ಅಥವಾ ಕೊಲೆ ಸುಲಿಗೆಗಳಂತ ಘಟನೆಗಳು ನಮ್ಮ ಸುತ್ತಮುತ್ತಲು ನಡೆದು ಅಂತಂದ್ರೆ, ಅದು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಯೋಚನೆಗಳನ್ನ ಮತ್ತು ವಿವಿಧ ದೇಶಗಳ ಕಾರ್ಯಕ್ರಮದಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಹಾಸನ ಜಿಲ್ಲಾ ಉಪಾಧ್ಯಕ್ಷ ವರುಣ್ ಎಂ ತಾರಾನಾಥ್, ಕರವೇ ಗೌರವಾಧ್ಯಕ್ಷ ಮಾಳೆಕೆರೆ ತಾರಾನಾಥ್, ಪುರಸಭೆ ಮಾಜಿ ಅಧ್ಯಕ್ಷ ಶಾಂತಕುಮಾರ್, ಕರವೇ ಪ್ರಧಾನ ಕಾರ್ಯದರ್ಶಿ ಖಾದರ್, ಪೂರ್ಣ ಪ್ರಜ್ಞಾ ವಿದ್ಯಾಕೇಂದ್ರ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್, ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಧರಣೇಶ್, ಪುರಸಭೆ ಸದಸ್ಯ ಬಿಎಂ ಗಿರೀಶ್ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಅಧ್ಯಯನ ಪದವಿ ಪೂರ್ವ ಕಾಲೇಜು ವತಿಯಿಂದ ಅಧ್ಯಯನ ಕನ್ನಡೋತ್ಸವವನ್ನು ನಗರದ ಎಂಜಿ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಲ್ಲೇಶ್ ಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜಗತ್ತಿನಲ್ಲಿ ಅದ್ಭುತವಾದ ಭಾಷೆ ಕನ್ನಡ. ಶ್ರೀಮಂತ ಸಮೃದ್ಧವಾದ ಭಾಷೆಗಳನ್ನು ಗುರುತಿಸಿದರೆ ಕನ್ನಡ ಭಾಷೆ ಎತ್ತರದ ಸ್ಥಾನದಲ್ಲಿದೆ. ಕನ್ನಡ ಭಾಷೆ ಸುಮಾರು 2500 ವರ್ಷಗಳ ಇತಿಹಾಸ ಇರುವಂತಹ ಭಾಷೆ. ಕನ್ನಡಕ್ಕಿಂತ ಹೆಚ್ಚು ವರ್ಣಗಳನ್ನು ಹೊಂದಿರುವ ಭಾಷೆ ಎಂದರೆ ಸಂಸ್ಕೃತ ಮತ್ತು ಸಂಸ್ಕೃತದಲ್ಲಿಯೂ ಇಲ್ಲದಂತ 5 ವರ್ಣಗಳು ಕನ್ನಡದಲ್ಲಿವೆ ಎಂದು ಹೇಳಿದರು. ನೀವೆಲ್ಲ ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಬಹುಶಃ ಈ ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡದ ಬಗ್ಗೆ, ನಾಡಿನ ಬಗ್ಗೆ, ರಾಜ್ಯದ ಇತಿಹಾಸದ ಬಗ್ಗೆ ಆಡಿದ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಿ. ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇರ್ತಕ್ಕಂತಹ ನಿಮ್ಮ ಗೆಳತಿಯರು ಕೂಡ ಅದ್ಭುತವಾಗಿ ಕನ್ನಡದ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಆ ಎಲ್ಲ ಮಾತುಗಳು ನಿಜವಾಗಿಯೂ ಅವರ ಅನುಭವದ ಆಳದಿಂದ ಬಂದದ್ದಾಗಿದ್ರೆ ನನಗಿಂತ ಪುಣ್ಯಶಾಲಿ ಬೇರೆ ಯಾರೂ ಇಲ್ಲ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ಅವರು ಕನ್ನಡದ ಬಗ್ಗೆ ಅಪಾರವಾದಂತಹ ಅರಿವಿರುವ ಮಾತುಗಳ ಒಕ್ಕಣೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆ ಮಕ್ಕಳಿಗೆ ನಾನು ಹೇಳೋದು ಇಷ್ಟೇ, ಅವು ಬರೇ ಇವತ್ತಿಗೆ ಮಾತ್ರ ಒಕ್ಕಣೆಗಳಾಗಿರದೆ ನಿರಂತರವಾಗಿ ನಿಮ್ಮ ಎದೆಯಲ್ಲಿ ಇರಬೇಕು. ನಿಮ್ಮ ಅನುಭವಕ್ಕೆ ಆಗಾಗ ಮತ್ತೆ ಅದು ಬರಬೇಕು. ಆಗ ಮಾತ್ರ ಇಂಥ ಮಾತುಗಳಿಗೆ ಅರ್ಥ ಬರ್ತದೆ, ಇಂತಹ ಸಮಾರಂಭಗಳಿಗೆ ಕೂಡ ಅರ್ಥ ಬರ್ತದೆ ಎನ್ನುವಂತ ಆಲೋಚನೆಯನ್ನು ನಾನು. ಕನ್ನಡ ಜಗತ್ತಿನಲ್ಲಿ ಬಹಳ ಅದ್ಭುತವಾದ ಭಾಷೆ. ಜಗತ್ತಿನ ಅದ್ಭುತ ಭಾಷೆಗಳಲ್ಲೇ ಬಹಳ ಎತ್ತರದಲ್ಲಿದೆ ಅದು. ಅತ್ಯಂತ ಶ್ರೀಮಂತ, ಸಮೃದ್ಧ 10 ಭಾಷೆಗಳನ್ನ ನಾವು ಗುರುತಿಸಿದ್ರೆ ಅದರಲ್ಲಿ ಬಹಳ ಎತ್ತರದಲ್ಲಿರ್ತಕ್ಕಂಥ ಭಾಷೆ ಕನ್ನಡ.
ಆದರೆ ಇದರ ಅರಿವು ಕನ್ನಡಿಗರಿಗೆ ಇಲ್ಲ ಅನ್ನುವಂತಹದ್ದೇ ಶೋಚನೀಯವಾದಂತಹ ಸ್ಥಿತಿ. ಕನ್ನಡದ ಸತ್ವ, ಅದರ ಮಹತ್ವ ಎಷ್ಟು ದೊಡ್ಡದು ಅನ್ನುವಂತಹದ್ದು ಕನ್ನಡಿಗರಾದ ನಮಗೆ ಗೊತ್ತಿಲ್ಲ ಅನ್ನುವಂತಹದ್ದನ್ನೇ ನಾವು ನೊಂದು ಹೇಳಬೇಕಾದ ಕಾಲಘಟ್ಟದಲ್ಲಿ. ಸುಮಾರು 2500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಇದು. ಜಗತ್ತಿನ ಬಹುತೇಕ ಶ್ರೇಷ್ಠ ಭಾಷೆಗಳ ಪ್ರಾಚೀನತೆಯನ್ನ ಕನ್ನಡ ಭಾಷೆಯು ಹೊಂದಿದೆ. ಬರೀ ಅದು ಪ್ರಾಚೀನತೆಯಲ್ಲಿ ಮಾತ್ರ ಜಗತ್ತಿನ ಭಾಷೆಗಳೊಟ್ಟಿಗೆ ಹೋಲ್ತಾ ಇಲ್ಲ. ತನ್ನೆಲ್ಲ ಪರಿಕರಗಳನ್ನ ಜಗತ್ತಿನ ಮುಂದೆ ಎಷ್ಟು ದೊಡ್ಡದಾಗಿ ಬಿಂಬಿಸುವ ಶಕ್ತಿಯನ್ನ ಹೊಂದಿದೆ ಅಂದ್ರೆ ವರ್ಣಗಳಿಂದ ಅದರ ಮಹತ್ವ ಆರಂಭ ಆಗುತ್ತೆ. ಕನ್ನಡದ ವರ್ಣಗಳ ಸಂಖ್ಯೆ ಮೂಲಭೂತವಾಗಿ 59 ಅಲ್ಲ 57 ವರ್ಣಗಳನ್ನ ಹೊಂದಿರುವ ಜಗತ್ತಿನ ಇನ್ನೊಂದು ಭಾಷೆಯೇ ಇಲ್ಲ. ಅದು ಬಿಟ್ಟರೆ ಅತ್ಯಂತ ಹೆಚ್ಚು ವರ್ಣಗಳನ್ನು ಹೊಂದಿರುವಂತಹ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ. ಸಂಸ್ಕೃತದಲ್ಲಿಯೂ ಇಲ್ಲದೆ ಇರತಕ್ಕಂಥ 5 ವರ್ಣಗಳು ಕನ್ನಡದಲ್ಲಿ ಇವೆ. ಹೆಚ್ಚುವರಿ ವರ್ಣಗಳು. ಇಷ್ಟು ವರ್ಣಗಳನ್ನ ಹೊಂದಿರತಕ್ಕಂತಹ ಕನ್ನಡ ಭಾಷೆಗೆ ಇರುವ ಸವಲತ್ತೇನು ಅಂದ್ರೆ ಉಚ್ಚರಿಸಿದ್ದನ್ನೇ ಬರೆಯುವ, ಬರೆದದ್ದೆಲ್ಲವನ್ನೂ ಉಚ್ಚರಿಸುವ ಶಕ್ತಿ ಇರ್ತಕ್ಕಂತಹದ್ದು ಕನ್ನಡಿಗರಿಗೆ ಮಾತ್ರ. ಯಾಕಂದ್ರೆ ವರ್ಣಗಳ ಕೊರತೆ ಇಲ್ಲ, ವಿಪುಲವಾದ ವರ್ಣಗಳಿವೆ, ಅಕ್ಷರಗಳ ಸಂಖ್ಯೆ ಹೆಚ್ಚಾಗಿವೆ. ಯಾವ ಶಬ್ದವನ್ನು ಬರೀಬಹುದು, ಬರೆದದ್ದನ್ನೇ ಉಚ್ಚರಿಸಬಹುದು, ಉಚ್ಚರಿಸಿದ 10 ಶಬ್ದವನ್ನು ಬರೀಬಹುದು. ನಿಖರವಾದ ಬರವಣಿಗೆ ಮತ್ತು ನಿಖರವಾದ ಉಚ್ಚಾರ ಸಂಸ್ಕೃತದಷ್ಟೇ ಶುದ್ಧತೆಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹ ಜಗತ್ತಿನ ಏಕೈಕ ಭಾಷೆ ಕನ್ನಡ. ಇಂತಹ ಹಿರಿಮೆಯನ್ನು ಹೊಂದಿರತಕ್ಕಂತಹ ಕನ್ನಡಕ್ಕೆ ದೀರ್ಘ ಇತಿಹಾಸ ಇದೆ, ಬಹಳ ಎತ್ತರದ ಸಾಹಿತ್ಯ ಇದೆ. ಎಷ್ಟು ಎತ್ತರದ ಸಾಹಿತ್ಯ! ಜಗತ್ತಿನ ಇವತ್ತಿನ ಎಲ್ಲ ಸಾಹಿತ್ಯವನ್ನು ಒಟ್ಟುಗೂಡಿಸಿ ನೀವು ನೋಡಿದ್ರೆ ಕನ್ನಡದ ಕೃತಿಗಳಿಗೆ ಸರಿಗಟ್ಟುವ ಕೃತಿಗಳು ಜಗತ್ತಿನಲ್ಲಿ ವಿರಳ. ಪ್ರಾಪಂಚಿಕವಾಗಿ ಮಹಾಕವಿಗಳು, ಮಹಾಕಾದಂಬರಿಕಾರರು ಬೆರಳೆಣಿಕೆಯಷ್ಟು ಜನ ಸಿಗ್ತಾರೆ. ಅದಕ್ಕೂ ಹೆಚ್ಚು ಸಂಖ್ಯೆಯ ಮಹಾಕಾದಂಬರಿಕಾರರು ಕನ್ನಡದಲ್ಲಿದ್ದಾರೆ, ಅದಕ್ಕೂ ಹೆಚ್ಚು ಸಂಖ್ಯೆಯ ಮಹಾಕವಿಗಳು ಕನ್ನಡದಲ್ಲಿದ್ದಾರೆ. ಜಗತ್ತಿನಲ್ಲೇ ಮಹಾಕವಿಗಳ ನಾವು ಪಟ್ಟಿ ಮಾಡ್ತೀವಿ, 7-8 ಜನ ಬರ್ತಾರಷ್ಟೇ. ಅದರಲ್ಲಿ ಭಾರತದ 2 ಸೇರಿ, ವ್ಯಾಸ ವಾಲ್ಮೀಕಿಯರನ್ನು ಸೇರಿ ಜಗತ್ತಿನಲ್ಲೇ ಮಹಾಕವಿಗಳು ಅಂತ ಅಂದ್ರೆ ಹೋಮರ್, ವರ್ಜಿಲ್, ಡಾಂಟೆ, ಮಿಲ್ಟನ್, ಈಲಿಯಟ್, ವ್ಯಾಸ, ವಾಲ್ಮೀಕಿ ಮುಗಿದೋಯ್ತು. ಕನ್ನಡದಲ್ಲಿ ಈ ಸಂಖ್ಯೆಗಿಂತ ಹೆಚ್ಚು ಮಹಾಕವಿಗಳಿದ್ದಾರೆ. ಕನ್ನಡದ ಮತ್ತೊಂದು ಅಚ್ಚರಿ ಅಂದ್ರೆ ಕುವೆಂಪು. ಜಗತ್ತಿನ ಇನ್ನೊಂದು ಭಾಷೆಯಲ್ಲಿ ಕುವೆಂಪು ಅಂತಹ ಸಾಹಿತಿಯನ್ನ ನಾವು ಗುರುತಿಸೋಕೆ ಸಾಧ್ಯ ಆಗಲ್ಲ. ಯಾಕೆ? ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಂಚೇಗೌಡ ಮತ್ತು ಬೆಸ್ಟ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಮಂಜೇಗೌಡ, ಅಧ್ಯಯನ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಮೋಹನ್ ಕುಮಾರ್ ಮತ್ತು ವಾಗ್ದೇವಿ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳಾದ ಹೇಮಂತ್ ಕುಮಾರ್, ಚೇತನ್ ಕುಮಾರ್, ಚರಣ್ ಕುಮಾರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಸುತ್ತಮುತ್ತ ಕಾಡು ಕೋಣಗಳ ಹೆಂಡು ಪ್ರತ್ಯಕ್ಷ. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಸರ್ಕಾರಿ ಶಾಲೆ ಮುಚ್ಚುವ ನೀತಿ ಖಂಡಿಸಿ ರಾಜ್ಯಘಟ್ಟದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿ ಪೋಷಕರ ಬೃಹತ್ ಪ್ರತಿಭಟನೆ.
ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕ ಹೆಚ್ಚಳ ಖಂಡಿಸಿ ಪ್ರತಿಭಟನೆ ನಡೆಸಿದ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.